ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹೊಯ್ದವರನ್ನ ಹೊರೆದವರೆಂಬೆನು, ಬೈದವರನ್ನ ಬಂಧುಗಳೆಂಬೆನು, ನಿಂದಿಸಿ ನುಡಿದವರನ್ನ ತಂದೆ ತಾಯಿಗಳೆಂಬೆನು, ನನಗೆ ವಿಷವಿಕ್ಕಿದವರನ್ನ ಸಾಕ್ಷಾತ್ ಕೂಡಲ ಸಂಗಮದಾರಿ ಎಂಬೆ. ಪ್ರಾತಸ್ಮರಣೀಯ ಬಸವಾದಿ ಶಿವಶರಣರನ್ನ ಸ್ಮರಣೆ ಮಾಡಿ, ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಯನ್ನ ಸ್ಮರಣೆಯನ್ನು ಮಾಡ್ತಾ, ಮನಕವಾಡದ ಮಹಾತಪಸ್ವಿ ಲಿಂಗೈಕ್ಯ ಪರಮಾರಾಧ್ಯ ಗುರುವರರಾದ ಪೂಜ್ಯ ಶ್ರೀ ಮೃತ್ಯುಂಜಯ ಅಪ್ಪಗಳನ್ನು ಸ್ಮರಣೆಯನ್ನು ಮಾಡಿ, ಸಂಕ ಗ್ರಾಮದ ಆರಾಧ್ಯ ಗುರುದೇವರಾಗಿರುವಂಥ ಗುರುಬಸವ ಮಹಾಸ್ವಾಮಿಗಳವರನ್ನ, ಶಿವಲಿಂಗೇಶ್ವರ ಮಹಾಸ್ವಾಮಿಗಳವರನ್ನ, ಮುರುಗೇಂದ್ರ ಶಿವಯೋಗಿಗಳವರನ್ನ ಸ್ಮರಣೆ ಮಾಡಿ, ಪೂಜ್ಯರಾಗಿರುವಂಥ ಮಹೇಶ್ವರ ದೇವರ ಚರಪಟ್ಟಾಧಿಕಾರ ಮಹೋತ್ಸವ ಸಮಾರಂಭ. ಈ ಸಮಾರಂಭದಲ್ಲಿ ನಾಡಿನಲ್ಲಿರುವಂಥ ಅನೇಕ ಅಂಧಕಾರಗಳನ್ನ, ನಾಡಿನೊಳಗಿರುವಂಥ ಅಸ್ಪೃಶ್ಯತೆಯನ್ನ, ಈ ನಾಡಿನೊಳಗಿರತಕ್ಕಂಥ ಅನೇಕ ಮೌಢ್ಯತೆಗಳನ್ನ ಕೀಳುವುದಕ್ಕಾಗಿಯೇ ಬಂದಿರತಕ್ಕಂಥ ಅಪರೂಪದ ಕಾರಣಿಕ ಶಿಶುವಾಗಿ ಅಪ್ಪ ಬಸವಣ್ಣನವರು ಧರೆಗಿಳಿ ಬಂದಿರುವಂಥ ಬಸವ ಪುರಾಣ. ಈ ಬಸವ ಪುರಾಣವನ್ನ ಎಲ್ಲ ಕಡೆನೂ ಹಚ್ಚಕ್ಕಾಗುವುದಿಲ್ಲ. ಇಂಥ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರುವಂಥ ಪೂಜ್ಯ ಮಹೇಶ್ವರ ದೇವರಲ್ಲಿ ಶರಣುಗಳನ್ನು ಹೇಳಿ, ಕಲಾಬಳಗಕ್ಕೆ ಹಾಗೂ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಹಿಂದಿನ ಕಾಲದೊಳಗ ಬಸವ ಪುರಾಣಗಳು ನಡೆದವಂದ್ರ ಎಲ್ಲಿ ನಡೆದವ ಅಲ್ಲಿ ಹೋಗಿ ಬರ್ತಿದ್ರು ಮಂದಿ. ಬರೀ ಸುದ್ದಿ ಗೊತ್ತಾದ್ರ ಬಸವ ಪುರಾಣ ಹಚ್ಚಾರ ಅಂದ್ರ ವೈರಾಗ್ಯದ ಮಲ್ಲನಾರರು ಅಂತ ತಿಳ್ಕೊಂಡು ಹಾಗೆ ಹೋದ್ರು. ಬಹಳ ದೊಡ್ಡ ಜ್ಞಾನಿಗಳು. ಇವತ್ತು ಶಿವಯೋಗ ಮಂದಿರ ಸಂಸ್ಥೆ ಅನ್ನುವಂಥದ್ದು ಏನು ತಯಾರಾಗ್ಯದ, ಇಲ್ಲೇ ಬದಾಮಿ ಹತ್ರ ನಿಮ್ಗೆ ಯಾರಿಗಾದ್ರೂ ಶಿವಯೋಗ ಮಂದಿರ ಅನ್ನುವಂಥದ್ದು ಗೊತ್ತೈತೇನಮ್ಮ? ಇಲ್ಲಿ ಯಾರಿಗಾರು ಕುಂತವ್ರು ಯಾವಾಗ ಹೋಗಿ ಬಂದಿರಿ? ಶಿವಯೋಗ ಮಂದಿರ ಅಂತ ಐತಿ. ಅದನ್ನು ಸ್ಥಾಪನೆ ಮಾಡಿದವರು ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಗಳು. ಶಿವಯೋಗ ಮಂದಿರ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದವರು ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಗಳು. ಯಾವುದಕ್ಕಾಗಿ ಸ್ಥಾಪನೆ ಮಾಡಿದ್ರು ಅಂತಂದ್ರೆ, ಈಗ ಬಹಳಷ್ಟು ಫ್ಯಾಕ್ಟ್ರಿಗಳನ್ನು ನೋಡ್ತೀರಿ ನೀವು. ಯಾವ ಫ್ಯಾಕ್ಟ್ರಿ? ಊದುಬತ್ತಿ ಫ್ಯಾಕ್ಟ್ರಿಯನ್ನು ನೋಡ್ತೀರಿ. ಸೋಪ್ ಇರುವಂಥ ಮೈಸೂರು ಸ್ಯಾಂಡಲ್ ಸೋಪ್ ಅಂತ ತಿಳ್ಕೊಂತೀರಿ, ಮತ್ತೊಂದು ಬೇರೆ ಸೋಪ್ ಅಂತ ತಿಳ್ಕೊತೀರಿ. ಇವೆಲ್ಲ ಫ್ಯಾಕ್ಟ್ರಿಗಳದಾವ. ಕಾರ್ ತಯಾರು ಮಾಡುವಂಥದ್ದು, ಸೋಪ್ ತಯಾರು ಮಾಡುವಂಥದ್ದು, ಅನೇಕ ನಮ್ಮ ಮನೆಗೆ ಬೇಕಾಗುವಂಥ ವಸ್ತುಗಳನ್ನು ತಯಾರು ಮಾಡುವಂಥ ಫ್ಯಾಕ್ಟ್ರಿಗಳು ಹೆಂಗದಾವಲ್ಲ, ಎಲ್ಲ ಫ್ಯಾಕ್ಟ್ರಿಗಿಂತನೂ ಒಂದು ಇಂಚು ಹೆಚ್ಚಿನ ಫ್ಯಾಕ್ಟ್ರಿ ಯಾವುದು ಅಂತಂದ್ರೆ ಅದು ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳು ಸ್ಥಾಪನೆ ಮಾಡಿರ್ತಕ್ಕಂಥ ಶಿವಯೋಗ ಮಂದಿರ ಸಂಸ್ಥೆ ಅನ್ನುವಂಥದ್ದು. ಈ ನಾಡಿಗೆ, ಸಮಾಜಕ್ಕೆ ಸಂಸ್ಕಾರ ಕೊಡ್ತಕ್ಕಂಥ ಗುರುಗಳನ್ನ ತಯಾರು ಮಾಡುವಂಥ ಅದ್ಭುತ ಫ್ಯಾಕ್ಟ್ರಿ ಅಂದ್ರೆ ಅದು ಶಿವಯೋಗ ಮಂದಿರ ಅನ್ನುವಂಥದ್ದನ್ನು ತಾವೆಲ್ಲರೂ ತಲೆಯಾಗಿಟ್ಕೊಳ್ಬೇಕಾಗ್ತದೆ. ಅಂತ ಹಾನಗಲ್ಲ ಅಜ್ಜವರನ್ನು ಎಚ್ಚರ ಮಾಡುವಂತಹ ಕೆಲಸವನ್ನು ಮಾಡಿದವರು ವೈರಾಗ್ಯದ ಮಲ್ಲನಾರ. ಅವರು ಅಲ್ಲೆಲ್ಲೆಲ್ಲೆಲ್ಲೆಲ್ಲಿ ಸಂಚಾರಿಯಾಗಿ ಬಸವ ಪುರಾಣವನ್ನ ಹೇಳ್ಕೊಂತ ಅಡ್ಡಾಡ್ತಿದ್ರು. ಅವಾಗ ನಂಗೆ ಮೈಕ್ ಇರಲಿಲ್ಲ, ಪ್ರಚಾರ ಅಂತ ಮೊದಲ ಇರಲಿಲ್ಲ, ಯಾರಿಗೆ ಹೇಳುವಂಗಿರ್ಲಿಲ್ಲ. ಸುಮ್ಮನೆ ಹೇಳಾಕತ್ತಾರ ಅಂದ್ರೆ ಬಂದ್ಬಿಡುದು ಜನ. ಯಾಕಂದ್ರೆ ಅಷ್ಟಾಕಂಟ ಒಂದು ದೊಡ್ಡ ಚರಿತ್ರೆ. ಇಟಗಿ ಒಳಗೆ, ಕರ್ನಾಟಕದೊಳಗೆ ಒಂದು ಇಟಗಿ ಅಂತ ಐತಿ ಊರು. ಆ ಇಟಗಿ ಒಳಗೆ ಬಸವ ಪುರಾಣ ಹಚ್ಚಿದ್ರು. ಬಸವ ಪುರಾಣ ಹಚ್ಚಿದ್ರು. ಕೇಳೋದಕ್ಕೆ ಸಾವಿರಾರು ಮಂದಿ ಹಿಂಗ ಬರ್ತಿದ್ರು. ಬರುವಂತ ಟೈಮ್ದೊಳಗೆ ಏನು ಪುರಾಣ ಹೇಳಕ್ ಬಂದಿದ್ರಲ್ಲ ಶಾಸ್ತ್ರಿಗಳು ಅವಾಗೆಲ್ಲ ಹಿಂಗ 20 ದಿವಸದಾಗ ಬಸವ ಪುರಾಣ ಹಾಕಿದ್ದಿಲ್ಲ. 20 ದಿವಸದಾಗ ಹೇಳಿ ಮುಗಿಸುವಂತ ಕಾವ್ಯ ಅಲ್ಲ ಅಲ್ಲಿ ಇದು ಬಸವ ಪುರಾಣ. ಸುಮ್ ಮ್ಯಾಗ್ಮ್ಯಾಗಿಂದ ಹೇಳ್ಕೊಂತ ಅಜ್ಜರ ಪಟ್ಟಾಧಿಕಾರ ಸಂಘಟನೆಗೆ ಏನ್ ಬೇಕು ಅವ್ನು ಹೇಳ್ಕೊಂತ ಹೊಂಟಿವ್ ನಾವು. ಇದು 21 ದಿವಸದಾಗ ಚಲೋ ಆಗುವಂಥದ್ದು, ಮುಗಿಸುವಂತ ಕಾವ್ಯ ಅಲ್ಲ ಇದು ಬಸವ ಪುರಾಣ. ಇದು ಬಹಳ ದೊಡ್ಡದು. ಹೇಗೊಂದು ದೊಡ್ಡ ಕನ್ನಡಿ ಒಳಗೆ, ಸಣ್ಣ ಕನ್ನಡಿ ಒಳಗೆ ದೊಡ್ಡ ಆನೆಯನ್ನ ಹಿಡಿದು ಇಡ್ಬೋದು, ಹಂಗ ಸ್ವಲ್ಪ ಮಾತಿನೊಳಗೆ ಬಸವ ಪುರಾಣ ಹಿಡಿದು ಅಂದ್ರೆ ಬಹಳ ಕಷ್ಟದ ಕೆಲಸ. ಆದರೂ ಅದನ್ನ ನಾವು ಅನಿವಾರ್ಯವಾಗಿ ಹೇಳಬೇಕಾಗ್ಯದ. ನೋಡಿ, ಆ ಬಸವ ಪುರಾಣ ನಡೆದಾಗ ಅವ ಹೊಸದಾಗಿ ಲಗ್ನ ಆಗ್ಯಾನ. ಯಾರು? ಶಾಸ್ತ್ರಿ ಹೇಳಕ್ ಬಂದಾವ. 3 ತಿಂಗಳ ನಡೀದ್ರಿ ಪುರಾಣ. 3 ತಿಂಗಳ ನಡೀದು ಶಾಸ್ತ್ರಿಗಳು ಹೇಳಾಕಂತ ಬಂದಾರ. 10-15 ದಿವಸ ಆಗೈತಿ. 10-15 ದಿವಸ ಆದ್ಮೇಲೆ ಹೆಂಡತಿ ನೆನಪು ಬರಾಕತ್. ಅದ ಮದುವೆ ಆಗಿ ಬಂದಾವ. ಮದುವೆ ಆದ ಕೂಡಲೇ ಮತ್ತೆ ಹೆಂಡತಿ ನೆನಪು ಬರೋದಲ್ಲ. ಹೆಂಗಾರ ಮಾಡಿ ಹೆಂಡತಿ ಹತ್ರ ಹೋಗಿ ಬರ್ಬೇಕು, ಒಂದ್ ದಿವಸ ಭೇಟಿಯಾಗಿ ಬರ್ಬೇಕಂತ ಅವನ ತಲೆಯಾಗ. ಆದ್ರೆ
ಈ ವೇದಿಕೆ ಮೇಲೆ ಒಬ್ಬವ್ರನ್ನ ಕರ್ಕೊಂಬಂದು ಹಚ್ತೀವಿ ಅಂದ್ರೆ ಅವ್ರಕ್ಕಿಂತ ಚಲೋ ಹೇಳೋರ್ನ ಕರ್ಕೊಂಡ್ಬರ್ಬೇಕಲ್ಲ. ಯಾರನ್ನ ಬಿಡಿಸಿ ನಾವು ಮತ್ತೊಬ್ಬರನ್ನ ತೊಗೊಂಬಂದು ಹಚ್ತೀವಿ ಅಂದ್ರೆ ಅದಕ್ಕಿಂತ ಚಲೋ ಹೇಳೋರು ಇದ್ರೆ ಈ ವೇದಿಕೆ ನಡೀತದೆ. ಯಾರು ಬಂದ್ರೆ ಅವ್ರಿಗೆ ಹಚ್ಚಿ ಹೋಗ್ಬೇಕಂತ ತಿಳ್ಕೊಂಡು ಶಾಸ್ತ್ರ ವಿಚಾರ ಮಾಡಕತ್ತಿದ್ ಮನಸ್ನ್ಯಾಗ. ಬಸವಪುರಾಣ ನಡೆದಿತ್ತು, 15-20 ದಿವಸ ಆಗಿತ್ತು. ಯಾರ ಚಲೋ ಹೇಳೋರು ಬಂದ್ರೆ ಹೇಳ್ಬೇಕಂತ ತಿಳ್ಕೊಂಡು ಹಿಂಗೆ ನೋಡ್ಕೊಂತ ಕುಂತಿದ್ದ. ಅಲ್ಲಿ ಗಣಮಠ ಶಿವಯೋಗಿಗಳಂತ ಬಂದ್ರು ಒಬ್ಬರು. ಗಣಮಠ ಶಿವಯೋಗಿಗಳಂತಂದ್ರೆ ಕೃಷಿ ಜ್ಞಾನ ಪ್ರದೀಪಿಕೆ ಅಂತ ತಿಳ್ಕೊಂಡು ಒಂದು ಅದ್ಭುತವಾಗಿರುವಂಥ ಪುಸ್ತಕ ಬರೆದಾರ. ಹೆಂಗೆ ನಮ್ಮ ಬದುವು ಇರಬೇಕು, ನಮ್ಮ ಒಡ್ಡು ಹೆಂಗಿರ್ಬೇಕು, ನೀರು ಹೆಂಗೆ ಹೋಗ್ಬೇಕು, ಯಾವ ಪ್ರಮಾಣದೊಳಗೆ ಯಾವ ಹೊಲದಾಗ ಏನು ಬೆಳಿಬೇಕು, ಇದನ್ನೆಲ್ಲ ಅವತ್ತಿನ ಕಾಲಕ್ಕೆ ಶಾಸ್ತ್ರ ಬರೆದಿಟ್ಟಾರ ಅವ್ರು. ಕೃಷಿ ಜ್ಞಾನ ಪ್ರದೀಪಿಕೆ ಅಂತ ತಿಳ್ಕೊಂಡು ಅದಕ್ಕೆ ಹೆಸರು ಕೊಟ್ಟಾರ ಗಣಮಠ ಶಿವಯೋಗಿಗಳು ಅಂತ ತಿಳ್ಕೊಂಡು. ಅವ್ರು ಹುಟ್ಟಿದ್ದ ಆ ಕಡೆ ಆಂಧ್ರ ಕಡೆ ಹುಟ್ಟಿರ್ತಕ್ಕಂಥ ಗಣಮಠ ಶಿವಯೋಗಿಗಳು ತಮ್ಮ ಇಡೀ ಜೀವನ ಪರ್ಯಂತರನು ಸಹಿತ ಏನ್ ಮಾಡಿದ್ರು ಗೊತ್ತಾ? ಇಡೀ ಜೀವನ ಪರ್ಯಂತರವಾಗಿ ಅವ್ರು ಎಲ್ಲಿ ಕೂಡ ಮಠ ಕಟ್ಟಲಿಲ್ಲ, ಯಾವ ಮಠದೊಳಗೂ ಇರಲಿಲ್ಲ. ಏನ್ ಮಾಡಿದ್ರು? ಆ ಒಂದು ಕಂಬಳಿಯನ್ನು ಹೊತ್ಕೊಂಡು ಕಂಬಳಿ ಹಿಂದೆ ಬೆನ್ನಿಗೆ ಒಂದು ಏನ್ ಕಟ್ಟಿದ್ರು ಅಂತಂದ್ರೆ ಬಸವ ಪುರಾಣ ಪುಸ್ತಕವನ್ನು ಕಟ್ಟಿಕೊಂಡು ಹಳ್ಳಿಗೆ ಬಸವಣ್ಣನ ಚರಿತ್ರೆಯನ್ನು ಹೇಳ್ಕೊಂತ ಹೋಗುವಂತ ಒಂದು ದೊಡ್ಡ ಕೆಲಸವನ್ನ ಗಣಮಠ ಶಿವಯೋಗಿಗಳು ಮಾಡಿದ್ರು ಅನ್ನುವಂಥದ್ದನ್ನು ನಾವು ಬಹಳ ಅಭಿಮಾನದಿಂದ ಒಪ್ಕೋಬೇಕಾಗ್ತದೆ. ನಾಳೆ ಪರಮ ಪೂಜ್ಯರಾಗಿರ್ತಕ್ಕಂಥ ಮಹೇಶ್ವರ ದೇವರಿಗೂ ಸಹಿತ ಎಷ್ಟೋ ಮಂದಿ ಬಂಗಾರ ಹಾಕ್ತಾರ ಅವ್ರ ಪ್ರೀತಿಯಿಂದ. ನಿಮ್ಮ ಮಕ್ಕಳಿಗೆ ಹಾಕ್ತಾರಿಲ್ಲ ನೀವು? ನಿಮ್ಮ ಮಕ್ಕಳಿಗೆ ಹಾಕದಂಗ ಅವ್ರಿಗೆ ಹಾಕೋರು ಅದಾರ. ಇವತ್ತು ಯಾರೋ ಒಬ್ರು ಹಾಕ್ಯಾರ ಅಂತ ಸುದ್ದಿ ಕೊಟ್ರು ಆಗಲಿ ಬರೋ ಮುಂದೆ. ಬಂಗಾರ ಹಾಕ್ತೀರಿ, ಬೆಳ್ಳಿ ಹಾಕ್ತೀರಿ, ರೊಕ್ಕ ಕೊಡ್ತೀರಿ, ಎಲ್ಲ ಕೊಡ್ತೀರಿ. ಆದ್ರೆ ಅವ್ರ ಅಲಂಕಾರ ಏನ್ ನಡೀತದ? ಕೈಯಾಗ ಬೆತ್ತ, ಕಾಲಾಗ ಆವ್ಗಿ, ಕೊರಳಾಗ ರುದ್ರಾಕ್ಷಿ, ಬೆನ್ನ ಹಿಂದೆ ವಚನ ಸಾಹಿತ್ಯದ ಕಟ್ಟುಗಳನ್ನ ಕಟ್ಟಿ ಅವ್ರನ್ನ ಅಲ್ಲಿಂದ ಹೊರಗೆ ಕರ್ಕೊಂಡ್ಬಂದು ವೇದಿಕೆಗೆ ಕರ್ಕೊಂಡ್ಬರ್ತಾರೆ. ನಿಜವಾದ ಆಸ್ತಿ ಅಂದ್ರೆ ಅಂಬ್ಲಿ, ಕಂಬಳಿ ಮತ್ತೆ ವಚನ ಸಾಹಿತ್ಯ, ಇವ ನಿಜವಾದ ಅವ್ರ ಆಸ್ತಿ. ಅವರ ಅಲಂಕಾರದ ಭೂಷಣಗಳು ಯಾವಂದ್ರೆ ಇವ. ಯಾವಾಗ ಗಣಮಠ ಶಿವಯೋಗಿಗಳು ಬಂದ ಕೂಡ್ಲಿನ ಅವಂಗ ಭಾರಿ ಖುಷಿ ಆಗಿಬಿಡುತ್ತೆ ಹೇಳೋಂಗ. ಯಾಕೆ ಹೋಗ್ಬೇಕಂತ ಚಿಂತನೆ ಮಾಡೋವಂಗ ಚಲೋ ಹೇಳೋರು ಬಂದ್ರು ಅಂದ ಕೂಡ್ಲೇನ ಮತ್ತು ನಾನು ಹೋಗಿ ಬರಕ್ಕೆ ಅಡ್ಡಿ ಇಲ್ಲ ಅಂತ ತಿಳ್ಕೊಂಡು ಪುರಾಣ ಪ್ರವಚನ ಎಲ್ಲ ಮುಗಿದ ಮೇಲೆ ಗಣಮಠದ ಅಪ್ಪಗಳಿಗೆ ನಮಸ್ಕಾರ ಮಾಡಿ, ಅಪ್ಪವ್ರ ಮತ್ತು ಮೊನ್ನೆ ಮದುವೆ ಆಗಿನ್ರಿಪ್ಪ, ನೀವರ ಸನ್ಯಾಸಿಗಳು, ನಾವು ನೋಡಿದ ಸಂಸಾರಿಕರು, ಸ್ವಲ್ಪ ಹೋಗಿ ಬರ್ತೀನಿ ಊರಿಗೆ, ನಾ ಹೋಗಿ ಬರೋ ಮಟ್ಟ ಈ ಪುರಾಣ ನಡೆಸ್ರಿ ಅಂದ್ರೆ ಅವ್ರು. ಯಾಕಾಗಲ್ಲಪ್ಪ ಹೇಳ್ತೀನಿ ಹೇಳ, ಮತ್ತು ನಾನು ಅದನ್ನ ಹೇಳಾವ, ಮತ್ತು ನಿನಗೆ ಅನುಕೂಲ ಆಕತ್ತಂದ್ರೆ ಹೇಳ್ತೀನಿ ಅಂದ್ರೆ ಅವರು. ಹೇಳ್ತೀನಿ ಅಂದ ಕೂಡ್ಲೇನ ಎಲ್ಲಿ ಬಿಟ್ಟಿಪ್ಪ, ಎಲ್ಲಿಂದ ಚಲೋ ಮಾಡ್ಲಿ ಅಂದ್ರೆ ಅವರು. ಅವ ತೋರಿಸ್ಬೇಕಲ್ಲ, ಇಲ್ಲಿಂದ ಬಿಟ್ಟಿನ್ರಿ, ಇಲ್ಲಿಂದ ಚಲೋ ಮಾಡ್ರಿ ನೀವು ಅಂತೇಳಿ. ಹೋಗಿ ಬರ್ತೀನಿ ಅಂತ ತಿಳ್ಕೊಂಡು ಹೇಳೋ ಮುಂದೆ ಅವ್ ಹೇಳಿದ ಶ್ರೀ ಗುರು ಬಸವಲಿಂಗಾಯ ನಮ ಅಂತ ಒಂದು ಅಕ್ಷರ ಇತ್ತಂದ್ರ ಬಸವ ಪುರಾಣದಾಗ. ಇಲ್ಲಿ ಬಿಟ್ಟಿನ್ರಿಪ್ಪ, ಇಲ್ಲಿಂದ ಮುಂದಿಲ್ ಹೇಳ್ರಿ ನೀವು ಅಂದ್ರ. ಶ್ರೀ ಗುರು ಬಸವಲಿಂಗಾಯ ನಮ ಅಂತ ತೋರಿಸಿ ಇಲ್ಲಿ ಬಿಟ್ಟಿನಿ, ಇಲ್ಲಿಂದ ಮುಂದೆ ಹೇಳ್ರಿ ಅಂತ ಹೋಗ್ಬಿಟ್ನಲ್ಲ. ಹೋದ ಈ ಕಡೆ ಅವ ಬರ್ತಾನ ಅಂತ ತಿಳ್ಕೊಂಡು ಇವ್ರು ಪುರಾಣ ಹಂಗ ಹೇಳ್ಕೊಂತಾನೆ ಹೊಂಟಾರ. 8 ದಿವಸ ಹೋಗಿರ್ಬೇಕವ. ಹೆಂಡತಿ ತಾಕಿತ್ ಮಾಡಿಬಿಟ್ಟಾಳ, ನೀ ಹಿಂಗ ಬಿಟ್ಟು ಹೋದೆ ಅಂದ್ರೆ ನಾನು ನಿನ್ ಬಿಟ್ಟು ಹೋಗಿ ನೋಡಂತ. ನೀ ಹಿಂಗ ಬಿಟ್ಕೊಂತ ಅಡ್ಡಾಡಿದ ಅಂದ್ರೆ ನಾ ಬಿಟ್ಕೊಂಡು ಅಡ್ಡಾಡ್ತೀನಿ ನೋಡಿ ನಿನ್ನ ಅಂತ ತಿಳ್ಕೊಂಡು ಹೇಳಿದ ಕೂಡ್ಲೇನೆ, ನಾನು ಹೆಣ್ತಿದ್ರೆ ಮತ್ತೊಂದು ಪುರಾಣಕ್ಕೆ ಹೋಗಕ್ಕೆ ಬರ್ತೈತಿ, ಎಲ್ಲಿ ಪುರಾಣ ಸಿಗಿಯೋ ಮರಿ ಹೆಂಗಾದ್ರೆ ಅವ್ರು ಹೇಳಕತ್ತಾರ ಹೇಳ್ಕೊಳ್ಳಿ, ಯಾವಾಗಾರ ಆ ಕಡೆ ಹೋಗಿ ಹೇಳ್ದಷ್ಟು ರೊಕ್ಕ ಇಸ್ಕೊಂಬಂದ್ರ ಆತ ತಿಳ್ಕೊಂಡು ಮರ್ತಾ ಬಿಟ್ಟಾನ. ಈ ಕಡೆ ಇವ ಬರ್ತಾನ ಅಂತ ಪುರಾಣ ಚಲೋ ಐತಿ. 1 ತಿಂಗಳಾದ್ರೂ ಬರವಲ್ಲ, 2 ತಿಂಗಳಾದ್ರೂ ಬರವಲ್ಲ, 3 ತಿಂಗಳಾದ್ರೂ ಬರವಲ್ಲ ನಾವು ಹೇಳವ. ಇದ್ರ ನೇಮ್ ಏನು? ಯಾವ ಚಲೋ ಮಾಡಿರ್ತಾರ ಅವನ ಮುಗಿಸ್ಬೇಕು. ಇದನ್ನ ಯಾರ ಚಲೋ ಮಾಡಿರ್ತಾರಲ್ಲ ಅವರ ಮುಗಿಸ್ಬೇಕು ಈ ಪುರಾಣನ. ಯಾವಾಗ ಬಸವ ಪುರಾಣ ಹೇಳ್ಕೊಂತ ಹೊಂಟ್ರು ಮಂದಿಗೆ ಬ್ಯಾಸರ ಆಗ್ಬೇಕಲ್ರಿ. 1 ತಿಂಗಳು, 2 ತಿಂಗಳು, 3 ತಿಂಗಳು, ಅವನ 1 ತಿಂಗಳು ಹೇಳ, ಇವ್ರು ಮತ್ 3 ತಿಂಗಳು ಹೇಳ್ಯಾರ. ಇಷ್ಟಾದ್ರೂ ಮಂದಿ ಹಂಗ ದಿವಸ ಬರೋದ ಏನ್ ಮೈಕಿಲ್ಲ ಏನಿಲ್ಲ, ಹಂಗ ಬಂಡಿ ಕಟ್ಕೊಂಡು ಬರೋರು. ಕೆಲವು ಮಂದಿ ಪ್ರವಚನ ಚಲೋ ಆದ್ಮೇಲೆ ಬರೋರು, ಕೆಲವು ಮಂದಿ ಮೊದ್ಲ ಬಂದ್ ಕುಂದ್ರವ್ರು. ಹಿಂಗಲ್ಲ, ಅಲ್ಲಿ ಇಲ್ಲಿ ಹೆಂಗ್ ನಡೆದೈತೆ ಅಲ್ಲಿ ಹಂಗ ನಡೀತೈತೆ ಅದು. ಹಿಂಗೆಲ್ಲ ಆದ್ಮೇಲೆ ಶಾಸ್ತ್ರಿಗೆ ಏನ್ ತಿಳಿಯಾಗ ಬಂತು, ಹಂಗಾದ್ರೂ ಬಸವ ಪುರಾಣ 3 ತಿಂಗಳಿಗೆ ಮುಗಿತೈತಿ. ನಾನು 1 ತಿಂಗಳು ಹೇಳಿನಿ, ಮತ್ತೆ 3 ತಿಂಗಳಾಗೈತಿ, 4 ತಿಂಗಳಾತು, ಮತ್ತು 1 ತಿಂಗಳದ್ದು ಹೆಂಗಾರ ಮಾಡಿ ಪಗಾರ ಇಸ್ಕೊಂಬಂದ್ರ ಆತಂತ ತಿಳ್ಕೊಂಡು ಹೋಗ್ಬೇಕಂತ ಬಂದವ. ಏನದು ಹಿರಿಯರಿಗೆ ಹೇಳಿದ್ರ ಆತು, ಮನ್ಯಾಗ ಸತ್ತಿದ್ರಪ್ಪ, ಹಿಂಗಾಗಿ ನಾನು ಬರಕ್ ಆಗ್ಲಿಲ್ಲ, ಏನಾರು ಹೇಳ್ಬೇಕಲ್ಲ ಸುಳ್ಳು. ಹಂಗ ಸುಳ್ಳು ಹೇಳಕ ಏನಾರು ಮಾಡಿ ರೊಕ್ಕ ಇಸ್ಕೊಂಬರ್ಬೇಕಂತ ಬಂದ ಊರಿಗೆ ಮುಟ್ಟಿದ. 6 ಗಂಟೆ ಆಗೈತಿ ಟೈಮು. ಹಂಗ ಜನ ಜೈ ಅಂತ ಹಂಗ ಹೋಗುದ ಇವೇನು ಪುರಾಣ ಹೇಳಕತ್ತಿದ್ನಲ್ಲ ಅದ ವೇದಿಕೆಗೆ ಸಿಕ್ಕಾಪಟ್ಟಿ ಜನ ಅದ. ಅವ ಅನ್ಕೊಂಡ ಬಹುತೇಕ ನನ್ನ ಪ್ರವಚನ ಮುಗಿದ ಮೇಲೆ ಮತ್ತೊಂದು ಯಾವ್ದಾರ ಪ್ರವಚನ ಚಲೋ ಮಾಡಿರ್ಬೇಕಿಲ್ಲ ಅಂತ. ಹಿಂಗೆ ಹೇಳಿದ ಕೂಡ್ಲೇನ ಮುಂದೆ ಬಂದು ನೋಡ್ತಾನ, ಅದ ಗಣಮಠ ಶಿವಯೋಗಿಗಳು ಬಸವ ಪುರಾಣ ಹೇಳಕತ್ತಾರ. ಅದ ಗಣಮಠ ಶಿವಯೋಗಿಗಳು ಬಸವ ಪುರಾಣ ಹೇಳಕತ್ತಿದ್ ನೋಡಿ, ಅಂತ ಅಪರಾಧ ಆತೋ ಯಪ್ಪ, ನಾನು ಮುಗ್ದೈತೆ ಅಂತ ಬಂದ್ರೆ ಇನ್ನೂ ಮುಗ್ದೇ ಇಲ್ಲಲ್ಲ ಇದು ಪುರಾಣ, ಏನ್ ಮಾಡ್ಬೇಕಂತ ತಿಳ್ಕೊಂಡು ಎಲ್ಲಾ ಮುಗಿದ ಮೇಲೆ ಒಳಗೆ ಹೋದ ಕೂಡಲೇ, ಅಪ್ಪ ತಪ್ಪಾತ್ರಿ ಅಪ್ಪವ್ರ, ಕಾಲ್ ಬಿಡ್ತೀನ್ರಿಪ್ಪ, ನಮ್ಮ ಮನ್ಯಾಗ ಹಿಂಗಾಗಿದ್ದಕ್ಕೆ ನಾನು ಬರಕ್ ಆಗ್ಲಿಲ್ರಿಪ್ಪ, ಮುಗ್ದೈತೆ ಅಂತ ತಿಳ್ಕೊಂಡು 1 ತಿಂಗಳದ್ದಾರ ಏನಾರು ಇಸ್ಕೊಂಡು ಹೋಗ್ಬೇಕಂತ ಬಂದಿನ್ರಿ ಅಪ್ಪವ್ರ, ಮತ್ತೆ ಎಲ್ಲಿ ತನ ಬಂದೈತ್ರಿ ಪುರಾಣ ಅಂದ್ರ ಅವ್ರು. ಎಲ್ಲಿ ಮಠ ಬಂದೈತಿ? ಮತ್ತೆ ನಾ ಅಂಕರ ಶ್ರೀ ಗುರು ಬಸವಲಿಂಗಾಯನ ಬಿಟ್ಟು ಹೋಗಿದ್ದೆ, ಇನ್ನು 3 ತಿಂಗಳಾದ್ರೂ ನೀವು ಮುಗಿಸೇ ಇಲ್ಲ,
ಎಲ್ಲಿ ತನ ಬಂದೈತ್ರಿ ಪುರಾಣ ಅಂತ ಕೇಳಿದ್ರ ಅವಾಗ ಗಣಮಠ ಶಿವಯೋಗಿಗಳು ಹೇಳಿದ್ರಂತ, ಶ್ರೀ ಗುರು ಬಸವಲಿಂಗಾಯನಮ ಏನ್ ಬಿಟ್ಟಿದ್ದಲ್ಲ, ಶ್ರೀ ಗುರು ಇವು 3 ಅಕ್ಷರ ಹೇಳಿನಪ್ಪ, ಮುಂದಿಲ್ ನೀ ಹೇಳು ಅಂದ್ರ ಅವ್ರ ತಿಳಿದತ್ತೇನೆ ಇಲ್ಲಿ ನಿಮಗ. ಶ್ರೀ ಗುರು ಅನ್ನೋದನ್ನ 3 ತಿಂಗಳು ಹೇಳಿದ್ರು ಅಂತಂದ್ರೆ ಇನ್ನು ಬಸವಲಿಂಗಾಯನಮ ಹೇಳಿ ಇವ ಎಷ್ಟಕ್ಕೆ ಮುಗಿಸೋದ ಪುರಾಣ? ತಪ್ಪಾತ್ರಿ ಅಪ್ಪರ, ಇದು ನನ್ನ ಕೈಲಿಂದ ಆಗುದಿಲ್ಲ ಅಂದಂತ. ಕಾರಣ ಏನು ಅಂತಂದ್ರ ಬಸವ ಪುರಾಣಕ್ಕಿರುವಂತ ಮಹತ್ವ ಎಲ್ಲಾ ಕಡೆನೂ ಹಿಂಗ್ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ದೊಡ್ಡ ಚರಿತ್ರೆ, ಎಷ್ಟು ಹೇಳಿದ್ರೂ ಮುಗಿಲಾರ್ದಂತ ಚರಿತ್ರೆ ಇದು, ಎಷ್ಟು ಹೇಳಿದ್ರೂ ಮುಗಿಲಾರ್ದಂತ ಚರಿತ್ರೆ. ಇಂಥ ಚರಿತ್ರೆಯನ್ನ ಕೇಳೋದಕ್ಕ ಎಷ್ಟು ಪುಣ್ಯ ಮಾಡಿರ್ಬೇಕ್ರಿ. ಪುಣ್ಯ ಇದ್ರ ಅಷ್ಟ ಎಲ್ಲವೂ ಇಂಥವು ಬರಾಕ್ ಸಾಧ್ಯ ಐತಿ. ಯಾರೋ ಒಬ್ರು ಹೇಳಿದ್ರಂತ, ಏನಂತ, ಇಲ್ಲ ಮಠದೊಳಗೆ ಭಾರಿ ಚಂದ ಬಸವ ಪುರಾಣ ನಡೆದೈತಿ, ಮಠದೊಳಗೆ ಬಸವ ಪುರಾಣ ಭಾರಿ ಚಂದ ನಡೆದೈತಿ, ಚಲೋ ಚಲೋ ಅಡಿಗೆ ಮಾಡ್ಸಕತ್ತಾರ, ಏನು ಹುಗ್ಗಿ ಮಾಡ್ಸಕತ್ತಾರ, ಯಾರೋ ಶೇಂಗಾದ ಹುಡುಗಿ ತರಾಕತ್ತಾರ, ಹೋಗಿ ಇಲ್ಲ ಆ ಕಡೆ ಅಂದವ ಇನ್ನೊಬ್ಬವಂಗ. ಹೌದಾ ಅಂದ, ಊರಾಗ ಅದನ್ನ ಗೊತ್ತಾ ಇಲ್ಲ ಅವ್ನ ಪಾಪ, ಇಷ್ಟೆಲ್ಲ ನಡೆದಿದ್ದು ಗೊತ್ತಾ ಇಲ್ಲ. ಕೆಲವು ಮಂದಿ ಇದ್ದು ಕೂಡ ಸತ್ತಂಗೆ ಇರ್ತಾರ ಊರಾಗ, ತಲೆಯಾಗಿಟ್ಕೊಡಿ. ನಿಮ್ಮ ಊರಾಗ ಬಹುತೇಕ ಹಂಗೆ ಯಾರಿಲ್ಲ, ಎಲ್ಲರೂ ಇಲ್ಲೇ ಬಂದು ಕಾಣಕತ್ತೀರಿ ನೀವು. ಭಾಳ ಊರಾಗ ಹಂಗಿರ್ತಾರ, ನಮ್ಗೇನು ಗೊತ್ತಲ್ಲ. ಎದ್ರ ಅಂಗಡಿ ಬಿದ್ರಿಗೂ ಅಂಗಡಿ ತಿಳಿತೈತಲ್ಲಮ್ಮ, ಎದ್ರ ಅಂಗಡಿಗೆ ಹೋಗೋದು, ಸಿದ್ರ ಬಂದ್ರಂದ್ರೆ ಸೀದಾ ಅಂಗಡಿಯಾಗ ಬೀಳೋದು. ಅವ್ರ ಮನೆ ಬಗಲ ಹಾಕೊಂಡು ಹೊರಗಡೆ ಅವ್ರು ಇದ್ರೇನು ಬಿಟ್ರೇನು ಅದಾರ ಅಂತಿಲ್ಲ, ಹೋಗಾರಂತಿಲ್ಲ, ಎತ್ತರ ಅದಾರ ಅಂತಿಲ್ಲ. ಇವ್ರು ಸತ್ತಾಗ 4 ಮಂದಿ ಮಣ್ಣಿ ಸಹಿತ ಬರಬಾರ್ದು, ಹಂಗೆ ಬದುಕಿರ್ತಾರೆ ಕೆಲವು ಮಂದಿ. ಸತ್ತಾಗ 4 ಮಂದಿ ಹೊರಗೆ ಬರಬಾರ್ದು, ಹಂಗೆ ಬದುಕಿ ಹೋಗ್ಬಿಡುದು. ಯಾರಂದ್ರೂ ಸಂಬಂಧ ಇಲ್ಲ, ಹೊರಗೆ ಪಟ್ಟಿ ಗಿಟ್ಟಿ ಸಂಬಂಧ ಇಲ್ಲ, ಸ್ವಾಮಿಗಳು ಬರ್ತಾರ ಅನ್ನುವಂಥದ್ದು ಏನು ಗೊತ್ತಾಗೋದಿಲ್ಲ. ಒಟ್ಟು ಹಂಗೆ ಬದುಕಿ ಬಿಡುದಪ್ಪ. ಹಂಗೆ ಬದುಕಿದ್ರೆ ಏನು ಬದುಕಂತಾರನ? ಅದಕ್ಕೆ ಬದುಕು ಅನ್ನಂಗಿಲ್ಲ. ಅದಕ್ಕೆ ಹೆಂಗಾರ ಬದುಕೋದಲ್ಲ. ಬಂದಾಗ 4 ದಿವಸ ಚಂದಾಗಿ ಇರ್ಬೇಕ. 4 ದಿವಸ ಸಂತಿದ. ಎಷ್ಟು ಮಂದಿ ಇಲ್ಲಿ ಬಂದು ಕುಂತೀವಲ್ಲ, ನಮ್ಗೊಂದು 4 ದಿವಸ ಸಂತಿಪ್ಪ ಇದು. ಯಾವಾಗ ಹೋಗ್ತೀವಿ ಹೇಳಕ್ಕಾಗೋದಿಲ್ಲ. ಚಂದ ಬದುಕಿ ಹೋಗ್ಬೇಕು ಅಂತ ತಿಳ್ಕೊಂಡು ನಾವೆಲ್ಲ ಇಲ್ಲಿ ಬಂದು ಕುಂತೀವಿ. ಯಾವಾಗ ಹಿಂಗೆ ಹೇಳಿದ ಕೂಡ್ಲೇನ ಅವ ಅಂದ, ಇಷ್ಟಕೊಂಡು ಚಲೋ ಮಾಡ್ತಾರಂದ್ರೆ ಮರ್ದಿವ್ಸ ಸುದ್ದಿ ಎಬ್ಸಿದ್ರಂತ. ಯಾರ ಇಲ್ಲ, ಇವತ್ತು ಯಾವ್ದೋ ಊರವ್ರು ಬೇಸನ್ ಉಂಡಿ ತೊಂಬರೋದಾರ ಅಂತ. ಬೇಸನ್ ಉಂಡಿ ತೊಂಬರೋರ ಅಂದ್ರೆ ಅಂದ್ಬಿಡ್ಲಿ ಅವ ಅಂದ, ಹಂಗಂದ್ರೆ ಇವತ್ತು ಪುರಾಣಕ್ಕೆ ಹೋಗ್ಬೇಕು ನಾನು ಅಂದ. ಅವ ಪುರಾಣ ಕೇಳಕ್ ಬಂದಿಲ್ಲ. ಅವ ಬೇಸನ್ ಉಂಡಿ ತಲೆಗಿಟ್ಕೊಂಡ್ ಬಂದಾನ. ಬೇಸನ್ ಉಂಡಿ ತಲೆಯಾಗಿಟ್ಕೊಂಡು ಬಂದಾನ. ಇನ್ನೇನು ಹಿಂಗೆ ಬಫೆ ಸಿಸ್ಟಮ್ ಇರಲಿಲ್ಲ. ನಮ್ಮ ಮಂದಿ ಉಣ್ಣೋದು ಫಾಸ್ಟ್, ತಿನ್ನೋದು ಫಾಸ್ಟ್, ಕುಡಿಯೋದು ಫಾಸ್ಟ್, ಮಲಗೋದು ಫಾಸ್ಟ್, ನೆಶಿನಾಗ ಎದ್ದು ಹೋಗೋದು ಫಾಸ್ಟ್. ಎಲ್ಲ ಬ್ರೇಕ್ಫಾಸ್ಟಿಗೆ ಬಂದು ನಿಂತೀವಿ ನಾವು. ಒಟ್ಟು ಬರೀ ಸ್ಪೀಡ್ಪ, ಓಡೋದ. ಕೆಲವು ಮಂದಿ ಓಡ್ತಾರಲ್ಲ, ಹಂಗ ಪುರಾಣ ಮುಗಿತಂದ ಕೂಡಲೇ ಎದ್ದ ಬಿಡ್ತಾರೆ. ಹಂಗ ಎಲ್ಲಿ ಹೋಗ್ತಾರೆ ಅನ್ಸುತ್ತೆ. ಕೆಲವು ಮಂದಿಗೆ ಓಡು ಚಟ, ಬರೇ ಎಲ್ಲಿ ಹೋದ್ರು ಓಡೋದ. ಒಬ್ಬ ಯಾವನೋ ಟ್ರೈನ್ನಾಗ ಇಳ್ದವನ ಸುಮ್ಮನೆ ಹೋಗ್ಬೇಕಿಲ್ಲ, ಇನ್ನೂ ಟ್ರೈನ್ ನಿಂತೆ ಎಲ್ಲ ಪಟ್ನ ಜಿಗದವನ ಓಡಾಕತ್ತಿದ್ ನೋಡಿ ಟಿ ಸಿ ಅನ್ಕೊಂಡ, ಬಹುತೇಕ ಇವ ಟಿಕೆಟ್ ತಗೊಂಡಿಲ್ಲ ಅದಕ್ಕೆ ಓಡಾಕತ್ತಾನಂತ. ಅವನ ಹಿಂದೆ ಇವ ಓಡಾಕತ್ತ. ಅವ ಓಡೇ ತಾಮ್ರೆ ಅಂತ ಅಂದ್ಬಿಡ್ಲೆ ಹಿಂಗೆ ನೋಡವ ಹಿಂಗೆ ನೋಡಾಕತ್ತಿದ್ದಲ್ಲ. 2 ಕಿಲೋಮೀಟರ್ ಆದ್ಮೇಲೆ ಸಿಕ್ಕವ. ಟಿಕೆಟ್ ನಿಕಾಲ್ ಟಿಕೆಟ್ ತೆಗಿ ಅಂದವ. ತೆಗೆದು ಕೈಯಾಗ ಕೊಟ್ಟವ, ಟಿಕೆಟ್ ತಗೊಳ್ರಿ ಅಂತ. ಮತ್ತೆ ಟಿಕೆಟ್ ಇದ್ದವ, ನೀ ಯಾಕೆ ಓಡಿ ಬಂದ್ಯೋ ಅಂದವ. ಓಡೋದು ನನ್ನ ಹಾಬಿರಿ ಅಂದವ. ಓಡೋದು ನನ್ನ ಚಟ, ಅದಕ್ಕೆ ಓಡ್ಕೊಂಡ್ ಬಂದಿ. ನೀವ್ ಯಾಕೆ ಬಂದಿರಿ ಅಂದವ. ನಿನ್ನ ಕಡೆ ಟಿಕೆಟ್ ಇಲ್ಲ ಅಂತ ಬಂದಿರೋ, ನನಗೇನು ಗೊತ್ತಾ ಅಂದವ. ನೋಡ್ರಿ, ವಿಚಾರ ಮಾಡ್ಕೊಡ್ರಿ. ಅವ ಓಡಿ ಅದಕ್ಕೆ ಹೊಂಟಾನ, ಇವಂಗ್ ಗೊತ್ತಿಲ್ಲ. ಸುಮ್ಮನೆ ಅವನಿಂದ ಬೆನ್ನ ಹತ್ಕೊಂಡು ಓಡಿ ಹೊಂಟಾನಲ್ಲ, ಏನೈತಿ ಅದರಿಂದ ಉಪಯೋಗ? ಏನೂ ಇಲ್ಲ. ಅದಕ್ಕೆ ಓ ಭಾಗ ರಹೆ ಮೈ ಬಿ ಭಾಗ ರहा हूं, ಓ ಕ್ಯೂ ಭಾಗ ರಹೆ ಮುझे पता नहीं. ಅವ ಎದಕ್ಕೆ ಹೊಂಟಾನ ಇವಂಗ್ ಗೊತ್ತಿಲ್ಲ, ಇವ ಎದಕ್ಕೆ ಓಡಿ ಹೊಂಟಾನ ಅವಂಗ್ ಗೊತ್ತಿಲ್ಲ. ಒಟ್ಟು ಓಡ್ಕೊಂತ ಹೊಂಟಿವಪ್ಪ. ಮತ್ತೆ ಓಡಿ ಹೋಗಿ ಎಲ್ಲಾರ ನಿಲ್ಲವ್ರದ್ರಿ, ಒಂದ್ ದಿವ್ಸ ನಿಲ್ಲಬೇಕಲ್ಲ ಎಲ್ಲಾರ. ಓಡಿ ಹೋಗೋದಂದ್ರೆ ಎಲ್ಲಾರ ನಿಲ್ಬೇಕಲ್ಲ. ಹಾಗಾಗಿ ನಾವೆಲ್ಲ ತಲೆಗಿಟ್ಕೋಬೇಕು, ಸಮಾಧಾನ ಅನ್ನೋದು ಬಾಳ್ಬೇಕು. ಅವ ಬಂದ್ ಇನ್ನೇನು ಊಟಕ್ಕೆ ಎಲ್ಲರೂ ಕುಂತಿದ್ರು, ಹಿಂಗೆಲ್ಲ ನೀಡ್ಕೊಂತ ಬರಾಕತ್ತಿದ್ರು. ನೀಡ್ಕೊಂತ ಬರುವಂತ ಟೈಮ್ದೊಳಗೆ ಒಂದು ಉಂಡಿ ನೀಡಿದ. ಸುಮ್ಮನೆ ತಿನ್ಬೇಕಿಲ್ಲ, ಅದನ್ನ ತಗೊಂಡ ಹಿಂದಿಟ್ಕೊಂಡ. ಹಿಂಗ ಇನ್ನೊಂದು ನಿಡ್ಸ್ಕೋಬೇಕನ್ನೋ ಆಶೆಕ್ಕೆ ಏನ್ ತೊಂದರೆ ಇಲ್ಲ, ನಿಡ್ಸ್ಕೋಬೋದು. ಎಷ್ಟಾದ್ರೂ ಅರ್ಜುನ್ ಪ್ರಸಾದ ಐತಿ. ಹಿಂಗ ಉಂಡಿ ತಗೊಂಡು ಹಿಂದಿಟ್ಕೊಂಡ. ಮತ್ತೊಮ್ಮೆ ನೀಡಾಕ್ ಬಂದವ. ಮತ್ತು ಉಂಡಿ ತಗೊಂಡ ಹಿಂದಿಟ್ಕೊಂಡ. ನೀಡ್ಬಾ ಇಲ್ಲ, ನಡೆಯಲ್ಲ ಅಂದವ. ಅವಾಗ ಮತ್ತೊಂದು ಉಂಡಿ ತಗೊಂಡ ಹಿಂದಿಟ್ಕೊಂಡ. ಹಿಂಗ 10 ಉಂಡಿ ತಗೊಂಡು ಹಿಂದಿಟ್ಕೊಂಡಾನ. ಅದನ್ನ ತಿನ್ಬೇಕಿಲ್ಲ. ಮತ್ತು ಕರೆದು 11 ಉಂಡಿ ನೀಡಾಕ, ಎಲ್ಲರಿಗೂ ನೀಡ್ತೀನಿ, ನನಗೆ ನೀಡವಲ್ಲ ಅಂದವ. ಅವ ನೀಡ್ದವ್ ಗೊತ್ತಿತ್ತು, 10 ನೀಡಿ ನಾನು ಇನ್ನು ನೀಡಂತ. ನೀವ ತಿಂತಿದ್ರು ತಿನ್ನಿಲ್ಲ ಎದ್ದೇಳ ಅಂದವ. ಹಿಂಗೆ ಹೇಳಿದ ಕೂಡಲೇನ ಮತ್ತೆ ಇವ್ ಗೊತ್ತಾಗೈತಿ ಇನ್ನೇನು ನೀಡಂಗಿಲ್ಲ ಅಂತ ತಿಳ್ಕೊಂಡು ಹಿಂದೆ ಉಂಡಿ ತಿನ್ಬೇಕಂತ ಹಿಂಗೆ ನೋಡ್ತಾನ. ಅವನ ಹಣೆ ಬಾರಿ ಹೆಂಗಾಗಿತ್ತಂದ್ರೆ, ಇವೇನು ಆಶೆಕ್ ಬಿದ್ದು ಎಲ್ಲ 10 ಉಂಡಿ ಹಿಂದಿಟ್ಕೊಂಡಿದ್ನಲ್ಲ, ಇನ್ನು ತಗೊಂಡು ತಿನ್ಬೇಕು ಅನ್ನೋದ್ರಾಗ ಯಾವ್ದೋ ನಾಯಿ ಬಂದು ಅವ್ನು ತೊಗೊಂಡು ಹೋಗಿತ್ತು. ಅದು ಯಾವಾಗ ನಾಯಿ ತಗೊಂಡು ಹೋಗಿತ್ತು, ನಾಯಿ ತಗೊಂಡು ಹೋಗಿದ್ದು ನೋಡಿ ಇಷ್ಟು ಮನಸ್ಸಿಗೆ ಇದಾತಿ. ಇವಂಗ ಕೈ ಬಂದಿತ್ತು, ಬಾಯಿ ಬರ್ಲಿಲ್ಲ. ಲೋ ಮರೆ, ಪುಣ್ಯ ಇಲ್ಲಲ್ಲ. ತಿನ್ಬೇಕನ್ನು ಪುಣ್ಯ ಇದ್ರೆ ಅದು ತಟ್ಟಾಗಿದ್ದಿದ್ದು ಹಿಂದೆ ಯಾಕೆ ಹೋಗಿತ್ತು. ಹಿಂದಿದ್ದಿದ್ದು ನಾಯಿ ಓದೈತಿ, ನಾಯಿ ಪುಣ್ಯ ಐತದ 10 ಉಂಡಿ ತಿನ್ನೋದು. ಅದ್ರ ಬರ್ದಿತ್ತು. ಮಕ ಒಣಸ್ಕೊಂಡು ಹೊಂಟಿವ. ಯಾರೋ ಹೇಳ್ಯಾರಂತ ಹೋದೆ, 10 ಉಂಡಿ ಆಶೆಕ್ಕೆ ಇದ್ದು 1 ಉಂಡಿನೂ ತಿನ್ಲಾರ್ದಾಗ ಹಂಗ ಬಂದೆ. ಇದೇ ಅಂತ ಬಾಳ್ ನಂದಂತ ಅವನ ಬೇಕು ಅಂತ ಹೊಂಟಿದ್ದ. ಇದನ್ನ ನೋಡಿ ಪಾರ್ವತಿ ಪರಮೇಶ್ವರ ಸಿಟ್ಟು ಬಂತಂತ. ಪಾರ್ವತಿ ಅಂತಾಳ, ಅಲ್ಲ
ಅವ್ನು ಪಾಪ 10 ಉಂಡಿ ಹಾಕಿದ್ರು, ಇರ್ಲಿ ಆಶೆಕಿನ್ನ ಹಿಂದೆ ಇಟ್ಕೊಂಡಾನ, ಒಂದರ ಉಂಡಿ ಸಿಗೋಂಗ್ ಮಾಡ್ಬೇಕಿಲ್ಲ ಅಂತ ಆಕಿ ಪರಮೇಶ್ವರ ಟಾರ್ಚರ್ ಮಾಡಕತ್ತಾಳ. ಅಲ್ಲಿ ಇವ ಮಾಡ್ಕೊಂಡಿದ್ದಕ್ಕೆ ಅವ ಏನ್ ಮಾಡ್ಬೇಕು ಪಾಪ ಭಗವಂತ, ಇವ ಮಾಡಿದ್ದಕ್ಕೆ ಭಗವಂತ ಏನ್ ಮಾಡ್ಬೇಕು? ಅವಾಗ ಅವ ಅಂದ, ನೋಡು ಪಾರ್ವತಿ, ಅವನ ಮೇಲೆ ಕರ್ಣ, ನೀ ಅನ್ನಪೂರ್ಣೇಶ್ವರಿ, ನೀ ಅವನ ಮೇಲೆ ಕರ್ಣ ಇಟ್ಟಿ, ಭಾಳ ಖುಷಿ ನನಗೆ. ಆದ್ರೆ ನಾ 10 ಉಂಡಿ ಅಲ್ಲ, ಇನ್ನೂ 20 ಉಂಡಿ ಕೊಟ್ರು ಅವ್ ತಿನ್ನೋ ಭಾಗ್ಯ ಅವಂಗಿಲ್ಲ. ನಾ ಏನ್ ಮಾಡ್ಲಿ? ಅವ್ನ ಪುಣ್ಯ ಬೇಕಲ್ಲದ ತಿನ್ನಕ. ನನಗದು ಗೊತ್ತಿಲ್ಲ, ಈಗೇನೋ ಕೊಡಬೇಕು ಅವ್ ನೀನು ಅಂತ ನಿಂತಾಕಿ. ಮತ್ತೆ ಹೆಂಡತಿ ಆರ್ಡ್ರನ್ನ ಯಾರು ಹಿಂದೆ ಹಾಕ್ತಾರ್ರಿ? ಬೇಕಾದವ್ರು ಬೇಕಾದ ಹೇಳಿ ಅವ್ರ ಕಡೆಯಿಂದ ಬಂತಂದ್ರೆ, ಪಟ್ಟಿ ಎಷ್ಟು ಕೊಟ್ರಿ ಅಜ್ಜರಿಗೆ? ಬರ್ಕೋರಿ ಅಜ್ಜಾರ, ಒಂದು ಸ್ವಲ್ಪ ಎಷ್ಟು ರೀತಿ ಅಷ್ಟು ಬರ್ಕೋರಿ, ಮತ್ತೆ ಇನ್ನೊಂದು ಸ್ವಲ್ಪ ಹೆಚ್ಚು ಮಾಡುವ ಮರ, ದೊಡ್ಡ ಕಾರ್ಯಕ್ರಮ ಐತಿ, ಹೆಚ್ಚು ಮಾಡುವ ಅಂತ ಅಂದ್ಬಿಡ್ಲಿ. ಈ ಕಡೆ ಕಣ್ಣು ಈ ಕಡೆ ಹೊಕ್ಕವಿಲ್ರಿ ನಿಮ್ಮೂರಾಗ? ಹೋಗುದಿಲ್ಲ ಅನ್ನೋರು ಇದ್ರೆ ಹೇಳ್ರಿ, ಬೇಕಾದ್ರೆ ನಾಳಿಂದ ನಾವು ಪಟ್ಟಿ ಬರ್ತೀವಿ. ಒಟ್ಟ ನಾವು ಆ ಕಡೆ ಕೇಳಂಗಿಲ್ರಿ ಅಂತ ಅಂದ್ರೆ ಬೇಕಾದ್ರೆ ನಾವು ಬರ್ತೀವಿ. ಕಾರಣ ಆ ಕಡೆ ಹೊಕ್ಕೈತಿ. ಆ ಕಡೆ ಹೋದ್ಬಿಡ್ಲೆ ಮತ್ತೆ ಒಂದು ನಿಮಿಷ ಒಳಗೆ ಹೋಗ್ಬರ್ತೀನಿ ತಡ್ರಿ ಅಂತ ನಾವು ಮತ್ತೆ ಅಲ್ಲಿ ಹೋಗಿ ಚರ್ಚೆ ನಡೀತೈತಿ. ಮರೆ ಸುಮ್ಮನೆ ಇದ್ದಷ್ಟು ಕೊಟ್ಟು ಕಳ್ಸ ಅಂತ ಅವ್ರು ಹೇಳಿದ್ಬಿಡ್ಲೆ ಮತ್ತೆ ಬರ್ತಾನೆ, ಇಲ್ಲಿ ತೋರಿ ಅದ್ರ ಅಷ್ಟ ಮಾಡ್ಕೊರಿ ಅಂತ. ಮತ್ತೆ ಒಳಗೆ ಕರೆದು ಅಷ್ಟು ಕೇಳಕತ್ತಾರ, ಕೊಡಲಾರ್ದು ಹಂಗ ಬಂದಿಲ್ಲ, ಕೊಡು ಹೋಗ ಅಂದ್ಬಿಡ್ಲೆ ಆಯ್ತು ತೋರಿ ಅದ್ರ ಬರ್ಕೋರಿ ಅಂತಾನೆ. ಅಂದ್ರೆ ಕಿಲಿ ಈ ಕಡೆ ಐತೆ ಅಂತ, ಚಾವಿ ನಿಮ್ಮ ಕಡೆನೇ ಇರ್ತದೆ, ಆದ್ರೆ ಅದನ್ನ ತೆಗಿಯವ್ರ ಹಾಕೋರು ಇವ್ರ. ಯಾವಾಗ ಅವರು ಪರಮಾತ್ಮಗೆ ಹೇಳಿದ ಕೂಡಲೇ ಅವಂದ, ನೋಡು ನಿನ್ನ ಸಂಬಂಧ ನಾ ಬಂಗಾರನ ಕೊಡ್ತೀನಿ, ಅವಂಗ ಬಂಗಾರನ ಕೊಡ್ತೀನಿ. ಅದನ್ನು ತೊಳೋದಿಲ್ಲ ಅವ ಅಂದವ, ಬಂಗಾರ ಕೊಡ್ತೀನಿ ಅವಂಗ. ಕೊಡು ನೀನು, ಅವ ಹೆಂಗೆ ತೊಳಂಗೆ ನೋಡ್ತೀನಿ ನಾನು. ಇವ ಏನು ಹೊಂಟಿದ್ನಲ್ಲ, ನೊಂದು ಮನಸ್ಸಿನಾಗ ಹೊಂಟಿದ್ದ. ಹೋಗೋ ಟೈಮ್ದಾಗ ಒಂದಿಷ್ಟು ಬಂಗಾರದ ಗಂಟೆಯನ್ನ ಇವನ್ ಕಾಲಾಗ ಒಗಿಬೇಕಂತ ಒಗದವ. ಇವನ್ ಕಾಲಾಗ ಒಗಿಬೇಕಾದ್ರೆ ಕಾಲಾಗ ಪಟ್ನ ಬಿದ್ದೈತಂದ್ರೆ ನೋಡಕ್ ಆಗುದಿಲ್ಲ ಅವಂಗ ಅಂತ ಇವ ಬರೋ ದಾರ್ಯಾಗ ಒಂದು 10 ಹೆಜ್ಜೆ ಮುಂದೆ ಬಂಗಾರ ಒಗದಿದ್ದ. ಬಂಗಾರ ಒಗದಿದ್ದ ನೋಡಿ ತೊಗೊಂಡು ಹೋಗ್ಬೇಕಿಲ್ಲ ಇವ. ಹೊಂಟಾನ, 1ನೇದ್ದು ಉಂಡಿ ಸಿಕ್ಕಿಲ್ಲ, 2ನೇದ್ದು ಹೊಂಟಾನ. ಹೋಗ್ಬೇಕಾದ್ರೆ ರಾತ್ರಿ ಆಗೈತಿ. ರಾತ್ರಿ ಟೈಮ್ದೊಳಗ ಏನ್ ವಿಚಾರ ಮಾಡ್ಕತ್ತ ಗೊತ್ತನ? ಉಂಡಿ ಸಿಗ್ಲಾರದ್ದು ಒಂದ್ ಕಡೆ ಆದ್ರೆ, ನಮ್ಮಂತವ್ರು ಇಂಥ ದಾರ್ಯಾಗ ಹೋಗ್ಬೇಕಾದ್ರೆ ಕಣ್ಣಿದ್ದವ್ರಿಗೆ ನಡೀದು ವಜ್ಜೆ ಐತಿ, ಕಣ್ಣಿಲ್ಲಾರ್ದವ್ರು ಹೆಂಗ್ ನಡೀತಾರ ಅಂತ ವಿಚಾರ ಬಂದತ್ ನೋಡಿ ತಲೆ. ಕಣ್ಣಿಲ್ಲಾರ್ದವ್ರು ಹೆಂಗ್ ಹೋಗ್ತಾರ ಈ ದಾರ್ಯಾಗ? ಕಣ್ಣಿಲ್ಲಾರ್ದವ್ರ ಹಂಗ ಹೋಗ್ಬೇಕಂತ ತಿಳ್ಕೊಂಡು ಕಣ್ಣಿದ್ದಾವ ಕಣ್ಣು ಮುಚ್ಕೊಂಡು ದಾಟೆ ಬಿಟ್ಟ, ಬಂಗಾರ ದಾಟೆ ಬಿಟ್ಟ. ನಾ ಹೇಳಿಲ್ಲ ನಿನಗೆ? ಅವ ಕಣ್ಣದಾವ, ಅವಂಗ ಕಣ್ಣು ಮುಚ್ಕೊಂಡು ಹೋಗೋ ಹರಕತ್ ಏನಿತ್ತಿಲ್ಲಿ. ನಾ ಒಗದಿನ ಬಂಗಾರನ, ಒಗದಿದ್ದು ಬಂಗಾರ ತಗೊಳ್ಳೋದು ಬಿಟ್ಟು ಕಣ್ಣು ಮುಚ್ಕೊಂಡು ಅಡ್ಡಾಡಿದ್ರೆ ನಾ ಏನು ಮಾಡ್ಲಿ? ಇನ್ನು ಮುಂದೆ ಆಗೋದಿಲ್ಲ, ಅವ್ನು ತೋಳು ಹಣೆ ಬರಿಲ್ಲ ಅಂತ ತಿಳ್ಕೊಂಡು ಅವ ಹೇಳಿದಂತ. ಇದನ್ನ ಯಾಕೆ ನಾನು ಸಂಕದ ಎಲ್ಲಾ ಜನತೆಗೆ ಹೇಳಾಕತ್ತೀನಿ ಅಂದ್ರೆ, ಇಲ್ಲಿ ಗುರುಬಸವ ಶಿವಯೋಗಿಗಳು ಅನ್ನುವಂಥವ್ರು, ಶಿವಲಿಂಗ ಸ್ವಾಮಿಗಳು ಅನ್ನುವಂಥವ್ರು, ಮುರುಗೇಂದ್ರ ಶಿವಯೋಗಿಗಳು ಅನ್ನುವಂಥವ್ರು 3 ಮಂದಿ ತಪಸ್ಸಿನ ಪುಣ್ಯದ ಬಂಗಾರ ಎಲ್ಲಿ ಬಿದ್ದೈತೆ ಅಂದ್ರೆ ಅದು ಸಂಕದ ಗ್ರಾಮದಾಗ ಬಂದು ಬಿದ್ದದ. ಅದನ್ನು ಉಣ್ಣಾಕ ನಿಮ್ಗೆಲ್ಲರಿಗೆ ತಗೊಳ್ರಿ ಅಂತ ತಿಳ್ಕೊಂಡು ಬಸವ ಪುರಾಣ ಹಚ್ಚಾರ. ಯಾರು ಬರ್ತಾರ ಅವ್ರು ಉಡೇದಾಗ ಬಂಗಾರ ಹಾಕೊಂಡ ಹೋಗ್ತಾರ. ಬರ್ಲಾರ್ದವ್ರು ನಾ ಏನ್ ಮಾಡ್ಲಿ? ಉಣ್ಣು ಭಾಗ್ಯ ಇಲ್ಲ ಅಂತ ತಿಳ್ಕೊತೀನಿ ಅಷ್ಟ. ಸೂರ್ಯ ಎಲ್ಲಿ ತನ ಬರ್ತಾನ? ಸೂರ್ಯ ಮನಿ ತನ ಬರ್ತಾನ, ಮನಿ ಮುಂದೆ ಬರ್ತಾನ, ಮನಿ ಮುಂದೆ ಬಂದು ಬಾಗಲ ಮಠ ಬರ್ತಾನ, ಬಾಗಲ ಮುಂದೆ ಬಂದು ಕಿಟಕಿ ತನ ಬರ್ತಾನ, ಕಿಟಕಿ ತನ ಬಂದು ಮತ್ತೆ ಬಾಗಲ ತೆಗಿಬೇಕಾದವ್ರು ಯಾರು ತೆಗಿಬೇಕು ಬಾಗ್ಲನ? ಪಕ್ಕದ ಮನೆಯವ್ರು ಬಂದು ತೆಗಿಬೇಕನ ಬಾಗ್ಲನ? ನಿಮ್ಮ ಮನಿ ಬಾಗ್ಲ ನೀವ ತೆಗಿಬೇಕು, ನಿಮ್ಮ ಮನಿ ಕಿಟಕಿ ನೀವ ತೆಗಿಬೇಕು. ಅವ ಮುಂಜಾನೆ ಸಂಜೆ ಮಠ ಅಲ್ಲೇ ಇರ್ತಾನ. ಬಾಗ್ಲ ತೆಗದ್ರಿ ಒಳಗೆ ಕಿರಣ ಹಾಕ್ತಾನ. ನೀ ಬಾಗ್ಲ ಹಾಕೊಂಡಿದ್ದೆ ಅಂದ್ರೆ ಮುಂಜಾನೆ ಸಂಜೆ ಮಠ ನೋಡ್ತಾನ, ಆಮೇಲೆ ಗುಡಿಚಾಪಿ ಕಟ್ಕೊಂಡು ನನ್ನ ಕೆಲಸ ಮುಗಿತಂತ ಹೋಗ್ತಾನವ. ಹಂಗ ಇದು 31ನೇ ತಾರೀಕಿನ ಮಠ ಬಸವ ಪುರಾಣ ಅನ್ನುವಂಥದ್ದು ಇದೊಂದು ಜ್ಞಾನದ ಸೂರ್ಯನ ಕಿರಣ ಇದ್ದಂಗ. ಅಲ್ಲಿ ಮನಿ ಬಾಗಿಲ ತೆಗಿಬೇಕು, ಇಲ್ಲಿ ಬಂದು ಕುಂತವ್ರು ಮನಿ ಬಾಗಿಲ ತೆಗಿಯೋ ಅವಶ್ಯಕತೆ ಇಲ್ಲ. ನಿಮ್ಮ ಮನಸ್ಸಿನ ಬಾಗಿಲವನ್ನ ತೆಗೆದ್ರೆ ಮಾತ್ರ ಬಸವಣ್ಣನ ವಿಚಾರ ನಿಮ್ಮ ತಲೆಯಾಗ ಹೊಕ್ಕೈತೆ ಅನ್ನುವಂಥದ್ದನ್ನ ನಾವು ಈ ಸಂದರ್ಭದೊಳಗೆ ಹೇಳ್ಬೇಕಾಗ್ತದೆ. ದಿನವೂ ಗೂಡಿಸಿ ದಿನವೂ ಕಸ ಈ ಮನೆ ಒಳಗೆ ದಿವಸ ಗುಡಿಸ್ರಿ. ನೀವು ದಿವಸ ಕಸ ಬೀಳಾತದ, 1 ಸಲ ಬಿಟ್ಟು 2 ಸಲ ಕಸ ಹೊಡಿತೀರಿ. ಕಿಟಕಿ ಹಾಕೊಂಡಿರಿ, ದಿವಸ ಕಿಟಕಿ ಹಾಕೋತೀರಿ, ಬಾಗ್ಲ ಹಾಕೋತೀರಿ, ಸ್ಕರ್ಟನ್ ಹಾಕೊಂತೀರಿ. ಶಿಸ್ತಿರ್ಬೇಕಂತ 2 ಸಲ ಕಸನ ಹೊಡ್ಕೊಂತೀರಿ. ಮತ್ತೆ 2 ಸಲ ನೀವಿದ್ದ ಮನಿನ ನೀವಿರುವಂತ ಮನಿನ 2 ಸಲ ಸ್ವಚ್ಛಂಗ ಕಸ ಹೊಡ್ಕೊಂತೀರಿ ಅನ್ನೋದಾದ್ರ, ಇನ್ನು ಭಗವಂತ ವಾಸ ಮಾಡುವಂತ ಮನಸ್ಸಿನ ಮನೆಯನ್ನು ಎಷ್ಟು ಸಲ ಕಸ ಹೊಡ್ಕೋಬೇಕಮ್ಮ? ಇದ್ರಾಗ ಯಾರು ವಾಸ ಮಾಡ್ತಾರ? ಭಗವಂತ ವಾಸ ಮಾಡ್ತಾರ.